ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯದ 3-4 ವಾಕ್ಯ. ಆದ್ದರಿಂದ ಅವನ ಸಹೋದರಿಯರು, ಕರ್ತನೇ, ಇಗೋ, ನೀನು ಪ್ರೀತಿ ಮಾಡುತ್ತಿರುವವನು ಅಸ್ವಸ್ಥನಾಗಿದ್ದಾನೆ ಎಂದು ಆತನಿಗೆ ಹೇಳಿ ಕಳುಹಿಸಿದರು. ಯೇಸು ಅದನ್ನು ಕೇಳಿ, ಈ ರೋಗವು ಮರಣಕ್ಕಾಗಿ ಅಲ್ಲ, ಆದರೆ ದೇವಕುಮಾರನು ಅದರಿಂದ ಮಹಿಮೆ ಹೊಂದುವಂತೆ ದೇವರ ಮಹಿಮೆಗೋಸ್ಕರವೇ ಬಂದದ್ದು ಎಂದು ಹೇಳಿದರು. ನನ್ನ ಜೀವಿತದಲ್ಲಿ ಎಲ್ಲವೂ ಸಮಾಧಾನದಿಂದಿತ್ತು. ನಾನು ಮಾಡುತ್ತಿದ್ದ ಕೆಲಸದಲ್ಲಿ ಯಾವ ತಕರಾರು ಇಲ್ಲದೆ ಇತ್ತು. ನನ್ನ ಆರೋಗ್ಯದಲ್ಲೂ ನಾನು ಒಳ್ಳೆಯ ಆರೋಗ್ಯ ಉಳ್ಳವನಾಗಿದ್ದೆ. ನನ್ನ ಕುಟುಂಬದಲ್ಲಿ ಯಾವ ಸಮಸ್ಯೆಯೂ ಇಲ್ಲದೆ ಸಂತೋಷವಾಗಿದ್ರಿ. ಆದರೆ ಆಕಸ್ಮಿಕವಾಗಿ ಒಂದು ಕ್ಷಣಗಳಲ್ಲಿ ನನ್ನ ಕುಟುಂಬದ ಜೀವಿತ, ನನ್ನ ವೈಯಕ್ತಿಕ ಜೀವಿತ, ನಾನು ಮಾಡುವ ಕೆಲಸದ ಸ್ಥಳದಲ್ಲಿ ನಾನು ಯೋಚಿಸದಂತ ಕಷ್ಟಗಳು, ಪ್ರಯಾಸವು, ಕಳವಳಿ, ಚಂಚಲನ, ಅನೇಕ ಪ್ರಯಾಸಗಳನ್ನು ಅನುಭವಿಸಬೇಕಾದಂತ ಕ್ಷಣಗಳನ್ನು ನಾನು ನನ್ನ ಕಣ್ಮುಂದೆ ನೋಡಿ, ಇದೆಲ್ಲ ಯಾಕೆ ನನ್ನ ಜೀವಿತದಲ್ಲಿ ಬಂತು ಎಂಬುದಾಗಿ ನನಗೆ ತಿಳಿದಿಲ್ಲ. ನಾನು ಏನ್ ಮಾಡಬೇಕು ಈ ಸನ್ನಿವೇಶದಲ್ಲಿ ಎಂಬುದು ನನಗೆ ಗೊತ್ತಿಲ್ಲ. ಈ ರೀತಿಯಾದಂತ ಸಾಹಚರ್ಯಗಳನ್ನು, ಸನ್ನಿವೇಶವನ್ನು ನಾನು ಹೇಗೆ ಎದುರಿಕೊಂಡು ಅದರಲ್ಲಿ ದೃಢವಾಗಿ ನಿಲ್ಲಬೇಕು ಎಂಬುದು ನನಗೆ ಗೊತ್ತಿಲ್ಲ ಎಂಬುದಾಗಿ ಯಾರಾದರೂ ಯೋಚಿಸುತ್ತಾ ನನ್ನ ಈ ಒಂದು ವಿಡಿಯೋವನ್ನು ನೋಡುತ್ತಿದ್ದರೆ, ನಿಮ್ಮ ಹತ್ರ ದೇವರು ಮಾತನಾಡೋದು, ನನ್ನನ್ನು ಪ್ರೀತಿ ಮಾಡುವ, ನನಗೋಸ್ಕರವಾಗಿ ನಿನ್ನ ಜೀವಿತವನ್ನು ಮುಡಪಾಗಿಟ್ಟಿರುವಂತ ಈ ದೇವರನ್ನು ಸೇವೆ ಮಾಡಬೇಕು ಎಂಬುದಾಗಿ, ಈ ದೇವರಿಗೋಸ್ಕರವಾಗಿ ನಿಮ್ಮ ಪ್ರಾಣಾತ್ಮ ಶರೀರವನ್ನು ನೀಡಿರುವ ನನ್ನ ಪ್ರಿಯ ದೇವ ಮಕ್ಕಳೇ, ನಿಮ್ಮ ಹತ್ರ ದೇವರು ಮಾತನಾಡುತ್ತಿರೋದು, ದೇವರನ್ನು ಪ್ರೀತಿಸುವವರ ಜೀವಿತದಲ್ಲಿ ಕಷ್ಟವು, ಪ್ರಯಾಸವು, ದುಃಖವು, ಕಣ್ಣೀರು, ಕಷ್ಟಗಳು ಅನೇಕ ರೀತಿಯಲ್ಲಿ ಬರುವುದು. ಆದರೆ ಅದರೆಲ್ಲವೂ ದೇವರ ನಾಮ ಮಹಿಮೆಗೋಸ್ಕರವಾಗಿ ದೇವರು ಅದರಿಂದ ಅದ್ಭುತವನ್ನು, ಅತಿಶಯವನ್ನು, ಪುನರುತ್ಥಾನವನ್ನು ಮಾಡುವನು ಎಂಬುದಾಗಿ ವಾಗ್ದಾನವನ್ನು ದೇವರ ಜನರಿಗೆ ದೇವರು ಇವತ್ತು ದಯಪಾಲಿಸುತ್ತಿದ್ದಾನೆ. ನಾವು ಓದಿದಂತ ವಾಕ್ಯದಲ್ಲೂ ಅದೇ ಸನ್ನಿವೇಶ. ಅಲ್ಲಿ ನಾವು ನೋಡುತ್ತಿದ್ದೇವೆ, ಲಾಸರ್ ಎಂಬ ಒಂದು ವ್ಯಕ್ತಿಗೆ ಅನಾರೋಗ್ಯದಿಂದ ಆತನು ಅಸ್ವಸ್ಥನಾಗಿದ್ದಾನೆ. ಆತನಿಗೆ 2 ಸಹೋದರಿಯರು, ಮಾರ್ಥಾ ಮತ್ತು ಮರಿಯಳು ಎಂಬುದಾಗಿ ನಮಗೆ ಅವರ ಜೀವ ಚರಿತ್ರೆಯು ತುಂಬಾ ಸ್ಪಷ್ಟವಾಗಿ ತಿಳಿದಿರುವವರು. ಆದರೆ ನಾನು ಸ್ವಲ್ಪ ಶಬ್ದಗಳಲ್ಲಿ ಅದನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ದೇವರ ಪಾದದಲ್ಲಿ, ಯೇಸು ಸ್ವಾಮಿಯ ಪಾದದಲ್ಲಿ ಕೂತು ದೇವರ ವಾಕ್ಯವನ್ನು ಕೇಳಬೇಕೆಂಬ ಆಸೆಯಿಂದ ಮರಿಯಳು ಕೂತಿದ್ದಳು. ದೇವರ ಶಬ್ದವನ್ನೇ ಕೇಳಿ ದೇವರನ್ನೇ ನೋಡುತ್ತಾ ಇರಬೇಕೆಂಬ ಒಂದು ಆಸೆಯನ್ನು ಹೊಂದಿದ್ದಂತ ಒಂದು ಸ್ತ್ರೀ ಮರಿಯಳು. ಅದು ಮಾತ್ರವಲ್ಲದೆ ಈ ಅಧ್ಯಾಯಗಳ ನಂತರ ಆಕೆಯು ಯೇಸು ಸ್ವಾಮಿಯ ಮರಣಕ್ಕಿಂತ ಮುಂಚಿತವಾಗಿ ಆತನ ಕಾಲನ್ನು ತೈಲದಿಂದ ಅಭಿಷೇಕಿಸಿ, ತನ್ನ ಕಣ್ಣೀರಿಂದ ಅದನ್ನು ತೊಳೆದು, ತನ್ನ ಕೂದಲಿಂದ ಅದನ್ನು ಒರೆಸಿ ದೇವರ ಮರಣಕ್ಕೋಸ್ಕರವಾಗಿ ಯೇಸು ಸ್ವಾಮಿಯನ್ನು ಸಿದ್ಧಪಡಿಸಿದಂತ ಒಂದು ಸಹೋದರಿ ಮಾರ್ತಳೆಂಬ ವ್ಯಕ್ತಿ ಆಕೆಯ ಮನೆಗೆ ಬಂದಂತ ಸಕಲ ಜನರಿಗೆ ಆಹಾರವನ್ನು ಕೊಡಬೇಕು, ಆಹಾರ ವಿಷಯಗಳನ್ನು ನೋಡಿಕೊಂಡು ದೇವರ ಶಬ್ದವನ್ನು ಕೇಳುತ್ತಿದ್ದ ಒಂದು ಸಹೋದರಿ. ಇಲ್ಲಿ ಬರೆಯಲ್ಪಟ್ಟಿದೆ, ದೇವರಿಂದ ಪ್ರೀತಿಸಲ್ಪಟ್ಟಂತ ಲಾಸರು ಎಂಬುದಾಗಿ. ಈ ವ್ಯಕ್ತಿಗಳನ್ನು ನೋಡುವಾಗ ನನಗೊಂದು ವಿಷಯ ಅರ್ಥವಾಗುತ್ತಿದೆ. ಅದು ಈ ಕುಟುಂಬ ದೇವರನ್ನು ಪ್ರೀತಿಸಿದಂತ ಕುಟುಂಬ. ಅದು ಮಾತ್ರವಲ್ಲ, ದೇವರು ಈ ಕುಟುಂಬವನ್ನು ಪ್ರೀತಿಸಿದು ಎಂಬುದು ನಮಗೆ ಅರ್ಥವಾಗುತ್ತೆ. ನನ್ನನ್ನು ಕೇಳುವಂತ ಪ್ರಿಯ ದೇವ ಜನರೇ, ತನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನು ನಮ್ಮ ಪಾಪಕ್ಕೋಸ್ಕರವಾಗಿ ಈ ಲೋಕಕ್ಕೆ ಕಳುಹಿಸಿದ ದೇವರು ನಮ್ಮ ಹತ್ರ ಇವತ್ತು ಮಾತನಾಡೋದು, ನಿನ್ನನ್ನು ದೇವರು ಪ್ರೀತಿಸುತ್ತಿದ್ದಾನೆ. ನನ್ನನ್ನು ನೋಡುವಂತ ಎಲ್ಲಾ ವೀಕ್ಷಕರನ್ನು, ಎಲ್ಲಾ ದೇವ ಜನರನ್ನು, ಹಿಂದೂ, ಮುಸ್ಲಿಂ, ಅನೇಕ ಜಾತಿ ಮತಗಳು ಯಾವುದೂ ಇಲ್ಲದೆ ದೇವರಿಗೆಲ್ಲರನ್ನು ಪ್ರೀತಿಸುವವನಾಗಿದ್ದಾನೆ. ನೀವು ದೇವರನ್ನೆಷ್ಟು ಪ್ರೀತಿಸುತ್ತಿದ್ದೀರೋ ಅದಕ್ಕಿಂತ ಹೆಚ್ಚಾಗಿ ಆತನ ಪ್ರೀತಿಗೆ ಯಾವ ಲಿಮಿಟೇಷನ್ಸ್ ಇಲ್ಲದೆ ನಿಮ್ಮನ್ನು ದೇವರು ಪ್ರೀತಿಸುವವನಾಗಿದ್ದಾನೆ. ಇಲ್ಲಿ ಲಾಸರಿಗೆ ಆ ರೋಗವು ಬಂದು ಅಸ್ವಸ್ಥನಾಗಿದ್ದಾನೆ ಎಂಬುದನ್ನು ನಾವು ತಿಳಿದುಕೊಳ್ತಿದ್ದೇವೆ.
ಅಸ್ವಸ್ಥನಾಗಿರುವಂತ ಸನ್ನಿವೇಶದಲ್ಲಿ ತನ್ನ ಸಹೋದರಿಯರು ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲ. ಅವರ ಜೀವಿತದ ಒಂದು ಸನ್ನಿವೇಶವನ್ನು ನೋಡುವಾಗ ಮನೆಯ ತಲೆಯಾಗಿರುವಂತ ಸಹೋದರನು ಅನಾರೋಗ್ಯದಿಂದ ಅಸ್ವಸ್ಥನಾಗಿ ಮಂಚದಲ್ಲಿ ಮಲಗಿರುವಾಗ ಎರಡು ಸಹೋದರಿಯರು ಮದುವೆ ಆಗಿತ್ತೋ ಇಲ್ಲವೋ ನಮಗೆ ಗೊತ್ತಿಲ್ಲ, ಅವರ ಜೀವಿತ ಹೇಗಿತ್ತು ಎಂಬುದಾಗಿ ನಾವು ಗೊತ್ತಿಲ್ಲ. ಆದರೆ ಅವರು ದೇವರನ್ನು ಪ್ರೀತಿಸುವವರಾಗಿದ್ದರು. ಅವರ ಕಷ್ಟದಲ್ಲೂ, ಅವರ ಅಸ್ವಸ್ಥತೆಯಲ್ಲೂ, ಅವರ ಅನಾರೋಗ್ಯದಲ್ಲೂ, ಅವರ ಸಾಲದಲ್ಲೂ, ಅವರ ಎಲ್ಲ ಸಮಸ್ಯೆಗಳಲ್ಲೂ ದೇವರನ್ನು ಪ್ರೀತಿಸುವವರಾಗಿದ್ದರು. ನನ್ನ ಒಳ್ಳೆ ಕಾಲದಲ್ಲೂ, ನನ್ನ ಕಷ್ಟ ಕಾಲದಲ್ಲೂ, ನನ್ನ ರೋಗ ಕಾಲದಲ್ಲೂ, ನನ್ನ ಪ್ರಯಾಸದಲ್ಲಿ ನಾನು ದೇವರನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ತೀರ್ಮಾನ ತೆಗೆದುಕೊಳ್ಳುವವರು ಎಷ್ಟು ಜನರಿದ್ದೀರಾ? ನನ್ನನ್ನು ಕೇಳುವಂತಹ ಪ್ರಿಯ ದೇವ ಜನರೇ, ಈ ವರ್ಷದ ವಾಗ್ದಾನವು ದೇವರು ನಮ್ಮನ್ನು ಕಟ್ಟುವವನು ಎಂಬುದಾಗಿ. ದೇವರು ನಮ್ಮನ್ನು ಕಟ್ಟುವಾಗ ಆತನನ್ನು ಕಟ್ಟುವ ಕುಟುಂಬ ಆತನನ್ನು ಪ್ರೀತಿಸುತ್ತಿದೆಯೋ ಇಲ್ಲವೋ ಎಂಬುದನ್ನು ನಾವು ಈ ಸಮಯದಲ್ಲಿ ನಮ್ಮನ್ನು ವಿವೇಚಿಸಬೇಕಾಗಿದೆ, ನಮ್ಮನ್ನು ನಾವೇ ಪ್ರಶ್ನಿಸಬೇಕಾಗಿದೆ. ದೇವರನ್ನು ನಾನು ಪ್ರೀತಿಸುತ್ತಿದ್ದೇನೋ? ದೇವರು ನನ್ನನ್ನು ಪ್ರೀತಿಸುವವನಾಗಿದ್ದಾನೆ. ಎಲ್ಲಾ ಸಮಯದಲ್ಲೂ ನಾನು ದೇವರನ್ನು ಪ್ರೀತಿಸುವವನಾಗಿದ್ದೇನೋ ಇಲ್ಲವೋ ಎಂಬ ಒಂದು ಪ್ರಶ್ನೆ ನಮ್ಮನ್ನೇ ನಾವು ಕೇಳಿಕೊಳ್ಳೋಣ. ಆ ಸನ್ನಿವೇಶದಲ್ಲಿ ಏನು ಮಾಡಬೇಕು ಎಂಬುದಾಗಿ ತಿಳಿಯದ ಸನ್ನಿವೇಶದಲ್ಲಿ ಮಾರ್ತಳು ಮರಿಯಳು ಒಂದು ವಿಷಯವನ್ನು ಮಾಡ್ತಾರೆ. ಅದೇ ಒಂದು ಸಣ್ಣ ಪ್ರಾರ್ಥನೆಯನ್ನು, ಇವತ್ತಿನ ಭಾಷೆಯಲ್ಲಿ ಹೇಳಬೇಕಂದ್ರೆ ಒಂದು ವಾಟ್ಸಪ್ ಮೆಸೇಜ್ ಅನ್ನು ಯೇಸು ಸ್ವಾಮಿಗೆ ಕಳಿಸ್ತಾರೆ. ಆ ವಾಟ್ಸಪ್ ಮೆಸೇಜ್ ಅನ್ನು ಕಳಿಸುವುದು ಹೇಗೆ ಗೊತ್ತಾ? ದೇವರೇ, ಕರ್ತನೆ, ನೀನು ಪ್ರೀತಿಸುವ ಆತನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ. ಎಷ್ಟು ಚಿಕ್ಕದು, ಎಷ್ಟು ಮಧುರವಾದಂತ ಒಂದು ಪ್ರಾರ್ಥನೆ, ಒಂದು ಮೆಸೇಜ್ ಅನ್ನು ದೇವರಿಗೆ ಕಳಿಸ್ತಾ ಇದ್ದಾರೆ. ನಿಮ್ಮ ಪ್ರಾರ್ಥನೆ ಜೀವಿತ ನೋಡಿದ್ರೆ ನಾವೆಷ್ಟು ಗಂಟೆಗಳು ಪ್ರಾರ್ಥಿಸುವವರಾಗಿದ್ದೀವಿ. ನಮ್ಮ ಕಷ್ಟಗಳನ್ನು, ಗೋಳಾಟಗಳನ್ನು, ಅನೇಕ ವಾಕ್ ಶಬ್ದಗಳನ್ನು ಉಪಯೋಗಿಸಿ ನಾವು ದೇವರ ಬಳಿಯಲ್ಲಿ ಹೇಳುವವರಾಗಿದ್ದೀವಿ. ಅದರ ತಪ್ಪು ಎಂಬುದಾಗಿ ನಾನು ಹೇಳ್ತಾ ಇಲ್ಲ. ಆದರೆ ಆ ಸನ್ನಿವೇಶದಲ್ಲಿ ದೇವರನ್ನು ಹೇಗೆ, ಆತನ ಮನಸ್ಸನ್ನು ಮುಟ್ಟಬೇಕೆಂಬ ತಂತ್ರವನ್ನು, ಆ ಒಂದು ಪ್ಲಾನ್ ಅನ್ನು, ಆ ಒಂದು ಟ್ರಿಕ್ಸ್ ಅನ್ನು ಈ ಸಹೋದರಿಯರು ಉಪಯೋಗಿಸಿದ್ರು. ಒಂದು ಚಿಕ್ಕ ಒಂದು ಮೆಸೇಜ್, ಕರ್ತನೆ, ನೀನು ಪ್ರೀತಿ ಮಾಡುವ ಆತನಾದ ನಮ್ಮ ಸಹೋದರನು ಅಸ್ವಸ್ಥನಾಗಿದ್ದಾನೆ ಎಂಬುದು ಅವರ ಸಣ್ಣ ಪ್ರಾರ್ಥನೆ, ಅವರ ಸಣ್ಣ ಒಂದು ಮೆಸೇಜ್, ಒಂದು ಇನ್ಫಾರ್ಮೇಶನ್ ದೇವರು ತಲುಪಿಸುತ್ತಿದ್ದಾರೆ. ಹೀಗಾಗಿದೆ ಸ್ವಾಮಿ ಅಂತ. ಇದು ಮಾಡು ಎಂಬುದಾಗಿ ಹೇಳಿಲ್ಲ, ಇದು ಮಾಡಬೇಕು ಎಂಬುದಾಗಿ ಕೇಳಿಲ್ಲ, ನನಗೆ ನೀನು ಇವಾಗಲೇ ಬರಬೇಕು ಎಂಬುದಾಗಿ ಅವರು ಏನನ್ನೂ ಹೇಳಿಲ್ಲ. ನೀನು ಪ್ರೀತಿ ಮಾಡುವ ಆತನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಎಷ್ಟು ಬುದ್ಧಿಪರಕವಾಗಿ ಅವರು ಇದನ್ನು ಮಾಡಿದ್ದಾರೆ. ನನ್ನನ್ನು ಕೇಳುವಂತಹ ಪ್ರಿಯ ದೇವ ಜನರೇ, ನಮ್ಮ ಪ್ರಾರ್ಥನೆಯಲ್ಲಿ ನಾವೆಷ್ಟು ಜನರು ದೇವರನ್ನು, ಆತನ ಮುಖವನ್ನು ದರ್ಶಿಸುವಾಗ ಬುದ್ಧಿಪೂರ್ವಕವಾಗಿ ಆತ್ಮದಲ್ಲಿ ದೇವರ ಹತ್ರ ಏನನ್ನು ಕೇಳಬೇಕೆಂಬ ಶ್ರದ್ಧೆ ಉಳ್ಳವರಾಗಿ ನಾವು ಕೇಳುತ್ತಿದ್ದೇವೆ. ಇವತ್ತಿನ ಪ್ರಾರ್ಥನೆಯ ಲೋಕವನ್ನು ನಾನು ನೋಡೋದಾದರೆ ನಾವೆಲ್ಲರೂ ವೀಕ್ಷಿಸೋದು ಅನೇಕ ಪ್ರಾರ್ಥನೆಗಳ ಉಪದೇಶಗಳು ಎಳೆದು ಬಂದಿದೆ. ದೇವರ ಹತ್ರ ಕೇಳು, ದೇವರನ್ನು ಆಜ್ಞಾಪಿಸು, ದೇವರೇ ನಿನ್ನನ್ನು ಕೊಡಬೇಕು ಎಂಬುದಾಗಿ ಹೇಳು ಅಂತ ಅನೇಕರು ಹೇಳುವಾಗ ಈ ಸಹೋದರಿಯರ ಜೀವಿತದಲ್ಲಿ ನಾವು ಕಲಿಯೋದು, ದೇವರೇ ನೀನು ಇದನ್ನು ಮಾಡ್ತೀಯೋ ಮಾಡಲ್ವೋ ಅದು ನಮಗೆ ಬೇಕಾಗಿಲ್ಲ, ಏನೇನಾಗುತ್ತೆ ಅನ್ನೋದು ನಮಗೆ ಬೇಕಾಗಿಲ್ಲ, ನಿನಗೆ ನಾವು ತಲುಪಿಸುತ್ತಿದ್ದೇವೆ ಈ ಸಂದೇಶ. ನನ್ನ ಸಹೋದರನು ಅಸ್ವಸ್ಥನಾಗಿದ್ದಾನೆ, ಆತನು ಸತ್ತರೇನೂ ಪರವಾಗಿಲ್ಲ, ಜೀವಂತವಾಗಿದ್ರೇನು ನಮಗೆ ಗೊತ್ತಿಲ್ಲ, ನಿನಗೆ ಈ ವಿಷಯ ತಲುಪಿದೆಯೋ ಇಲ್ಲವೋ ಎಂಬುದು ನಮಗೆ ಗೊತ್ತಿಲ್ಲ, ನಾವು ನಿಮಗೆ ಕಳಿಸ್ತಾ ಇದ್ದೀವಿ ಈ ಒಂದು ಚಿಕ್ಕ ಸಂದೇಶ. ಏನದು? ನನ್ನ ಸಹೋದರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ. ಅಷ್ಟೇ ಅವರು ಮಾಡಿದ್ದು. ಅವರ ಸಹೋದರನ ಮರಣಕ್ಕೋಸ್ಕರವಾಗಿ ಕಾದಿದ್ದಂತ ಸಹೋದರಿಯರಿಗೆ ಯಾವ ರಿಪ್ಲೈಯೂ ಬಂದಿಲ್ಲ. ಇವತ್ತಿನ ನಾವು ವಾಟ್ಸಪ್ ಲೋಕದಲ್ಲಿ ನಾವು ಕಳಿಸಿದಂತ ಮೆಸೇಜ್ಗೆ 2 ಬ್ಲೂ ಟಿಕ್ ಮಾರ್ಕ್ ಬರದೇ ಹೋದರೆ ಆ ಕ್ಷಣದಲ್ಲಿ ಅವರಿಗೆ ಫೋನ್ ಮಾಡಿ ಜಗಳ ಮಾಡುವವರಾಗಿರ್ತೀವಿ. ಇವರೆಷ್ಟೋ ದೂರದಲ್ಲಿದ್ದಂತ ಯೇಸು ಸ್ವಾಮಿಗೆ ಒಂದು ರಾತ್ರಿ ಯಾತ್ರೆ ಉಳ್ಳ ದೇಶಕ್ಕೆ ಈ ಸಂದೇಶವನ್ನು ಕಳಿಸಿ, ಯೇಸು ಸ್ವಾಮಿ ಬರ್ತಾರೋ ಇಲ್ವೋ, ಏನಾಗುತ್ತೆ ಏನಾಗಲ್ಲ ಎಂಬುದನ್ನು ಯಾವುದನ್ನು ಯೋಚಿಸದೆ ಅವರ ಸಹೋದರನಿಗೋಸ್ಕರವಾಗಿ ಕಾದಿ
ಅವರ ಸಹೋದರಿಗೋಸ್ಕರವಾಗಿ ಕಾದಿದ್ದರು. ನನ್ನನ್ನು ಕೇಳುವಂತ ಪ್ರಿಯ ದೇವ ಜನರೇ, ಈ ಸಮಯದಲ್ಲಿ ಅವರು ಎಷ್ಟು ಬುದ್ಧಿಪೂರ್ವಕವಾಗಿ ಅವರ ಆ ಒಂದು ವಿಷಯವನ್ನು ಕೈಗೊಂಡಿದ್ದಾರೆ. ಆ ರೀತಿಯಾದಂಥ ಮನಸ್ಸು ನಮಗೆಲ್ಲರಿಗೂ ಬೇಕು. ದೇವರಿಗೆ ನನ್ನ ಸಂದೇಶವನ್ನು, ನನ್ನ ಕುಟುಂಬದ ಸನ್ನಿವೇಶವನ್ನು ತಲುಪಿಸಿದ್ದೇನೆ ಎಂಬ ಒಂದು ನಂಬಿಕೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನು ಅವರು ಮಾಡಿಲ್ಲ. ಇದನ್ನು ಕೇಳಿದಂತ ಯೇಸು ಸ್ವಾಮಿಯ ಬಾಯಿಗಳಲ್ಲಿ ಬಂದಂತ ಮಾತೇ ಶ್ರೇಷ್ಠವಾದದ್ದು. ಅವರ ಪ್ರಾರ್ಥನೆ ದೊಡ್ಡದಾಗಿದ್ದಿಲ್ಲ, ಅವರ ಸಂದೇಶ ದೊಡ್ಡದಾಗಿದ್ದಿಲ್ಲ, ಒಂದು ಚಿಕ್ಕ ಸಂದೇಶವಾಗಿತ್ತು. ಆ ಸಂದೇಶಕ್ಕೆ ಉತ್ತರ ಇದು ಮರಣಕ್ಕಾಗಿ ಬಂದದ್ದಲ್ಲ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ಬಂದಂತ ಕಷ್ಟ, ರೋಗ, ಪ್ರಯಾಸಗಳು, ದುಃಖ, ಅನೇಕ ಸಮಸ್ಯೆಗಳು, ಅದನ್ನು ನಿನ್ನನ್ನು ಕೊಂದಾಕೋಕಲ್ಲ ದೇವರು ಕಳಿಸಿದ್ದು. ದೇವರ ಮಗನ, ಆತನ ನಾಮ ಮಹಿಮೆಗೋಸ್ಕರವಾಗಿ, ದೇವರ ಮಹಿಮೆಗೋಸ್ಕರವಾಗಿ ಇದು ನಿಮ್ಮ ಜೀವಿತದಲ್ಲಿ ಬಂದಿದೆ. ನಿಮ್ಮನ್ನು ಮಹಿಮೆ ಪಡಿಸೋದಕ್ಕೆ, ನಿಮ್ಮ ಮುಖಾಂತರವಾಗಿ ಯೇಸು ಸ್ವಾಮಿಯನ್ನು ಮಹಿಮೆ ಪಡಿಸೋದಕ್ಕೆ, ಯೇಸು ಸ್ವಾಮಿಯ ಮುಖಾಂತರವಾಗಿ ದೇವರಿಗೆ ಮಹಿಮೆ ಹೊಂದೋದಕ್ಕೆ. ಇವತ್ತು ನಾವು ಅನುಭವಿಸುವ ಕಷ್ಟಗಳು, ಪ್ರಯಾಸಗಳು, ನಾವು ಅನುಭವಿಸುತ್ತಾ ಸಂತೋಷದಿಂದ ಹೇಳಬೇಕು, ಇವತ್ತು ನಾನು ಮರಣವನ್ನು ಅನುಭವಿಸುತ್ತಿದ್ದರೆ, ಕಷ್ಟವನ್ನು ಅನುಭವಿಸುತ್ತಿದ್ದರೆ, ರೋಗವನ್ನು, ಸಾಲವನ್ನು, ಮರಣವನ್ನು, ಅನೇಕ ರೀತಿಯಾದಂತಹ ಸಮಸ್ಯೆಗಳನ್ನು ನಾನು ಅನುಭವಿಸುತ್ತಿದ್ದರೆ, ಇದೆಲ್ಲವೂ ದೇವರ ನಾಮ ಮಹಿಮೆಗೋಸ್ಕರವಾಗಿ ಮಾತ್ರವೇ ಎಂಬುದಾಗಿ ಇವತ್ತು ಆ ಧೈರ್ಯದ ಮಾತನ್ನು ನಾವು ಹೇಳೋದಕ್ಕೆ ತಯಾರಾದರೆ, ಲಾಸರನನ್ನು ಎಬ್ಬರಿಸಿದಂತ ಅದೇ ದೇವರು, ಲಾಸರ ಮರಣದ ನಂತರ 4 ದಿನವಾದರೇನು ಆ ಶವಕ್ಕೆ ಅನೇಕ ಕೆಟ್ಟದಾದಂತ ಸುವಾಸನೆಯು ಹರಡಿದ್ರೇನು, ಅದರಿಂದ ಆತನನ್ನು ದೇವರು ಎಬ್ಬಿಸಿದರೆ, ನಿನ್ನ ಜೀವಿತದಲ್ಲಿ 4 ದಿನವಾದರೇನು, 4 ವರ್ಷಗಳಾದರೇನು, 40 ವರ್ಷವಾಗಿ ಕೆಟ್ಟ ವಾಸನೆ ನಿನ್ನಿಂದ, ನಿನ್ನ ಸನ್ನಿವೇಶಗಳಿಂದ ಹೊರಡುತ್ತಿದ್ದರೇನು, ಅದರ ಮಧ್ಯದಲ್ಲಿ ಇಳಿದು ಬಂದು, ಅದರ ಹತ್ತಿರ ಇಳಿದು ಬಂದು ನಿನಗೊಂದು ಪುನರುತ್ಥಾನವನ್ನು, ನಿನ್ನ ಸನ್ನಿವೇಶಕ್ಕೊಂದು ಪುನರುತ್ಥಾನವನ್ನು, ನಿನ್ನ ಕಷ್ಟಕ್ಕೊಂದು ಬಿಡುಗಡೆ, ನಿನ್ನ ರೋಗಕ್ಕೊಂದು ಸೌಖ್ಯ, ನಿನ್ನ ಸಮಸ್ಯೆಗಳಿಗೊಂದು ಉತ್ತರವನ್ನು ದೇವರು ಕೊಡೋದಕ್ಕೆ ನಂಬಿಕಸ್ತಕನಾಗಿದ್ದಾನೆ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ಲಾಸರ ಜೀವಿತದಲ್ಲಿ, ಲಾಸರು, ಮರ್ಯಳು, ಮಾರ್ಥಾಳ ಜೀವಿತದಲ್ಲಿ ಬಂದಂತ ಕಷ್ಟ ದೇವರ ನಾಮ ಮಹಿಮೆಗೋಸ್ಕರವಾಗಿ ಆಗಿದ್ರೆ, ನಿಮ್ಮ ಜೀವಿತದಲ್ಲೂ ನಿಮ್ಮ ಕಷ್ಟಗಳೆಲ್ಲ ದೇವರ ನಾಮ ಮಹಿಮೆಗೋಸ್ಕರವಾಗಿ ಅದನ್ನು ಬದಲಾಯಿಸೋದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ನಿನ್ನ ಸನ್ನಿವೇಶಕ್ಕೆ ನಿನಗೆ ಒಂದು ಸಂದೇಶ ಹೇಳೋದಕ್ಕಿರುತ್ತೆ. ನಿನ್ನ ಸನ್ನಿವೇಶಗಳು ನಿನಗೆ ಹೇಳುತ್ತೆ, ಇದು ದೇವರಿಂದ ಅಸಾಧ್ಯವು, ದೇವರಿದನ್ನು ಮಾಡೋದಿಲ್ಲ, ನಿನ್ನ ಬಳಿಯಲ್ಲಿ ದೇವರು ಬರೋದಿಲ್ಲ ಎಂಬುದಾಗಿ. ಆದರೆ ನಿನ್ನ ದೇವರಿಗೊಂದು ಸಂದೇಶ ನಿನಗೆ ತಲುಪಿಸೋದಕ್ಕಿದೆ. ಅದೇ ನಾನು ನಿಮ್ಮ ಹತ್ರ ಇವತ್ತು ಹೇಳೋದು. ನಿನ್ನ ಸನ್ನಿವೇಶ ನಿನ್ನ ನೋಡಿ, ನಿನ್ನ ದೇವರು ನಿನ್ನನ್ನು ಬಿಡುಗಡೆ ಮಾಡೋದಿಲ್ಲ, ಮಾರ್ತಳೆಯ ಸಹೋದರನ ಜೀವಿತ ಎದ್ದು ಬರೋದಿಲ್ಲ ಎಂಬುದಾಗಿ ಅನೇಕ ಸನ್ನಿವೇಶವು ಹೇಳಿರಬಹುದು. ಆದರೆ ಮಾರ್ತಳ ದೇವರು, ಮರ್ಯಳ ದೇವರು, ಲಾಸರನನ್ನು ಪ್ರೀತಿ ಮಾಡಿದ ದೇವರ ಬಾಯಿಂದ ಬಂದಂತ ಸಂದೇಶವೇನು ಗೊತ್ತಾ? ಇದು ಮರಣಕ್ಕಾಗಿ ಅಲ್ಲ, ಇದು ಮರಣಕ್ಕಾಗಿ ಅಲ್ಲ, ಇದು ಮರಣಕ್ಕಾಗಿ ಅಲ್ಲ, ಇದು ದೇವರ ನಾಮ ಮಹಿಮೆಗೋಸ್ಕರವಾಗಿ, ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಮಹಿಮೆ ಪಡಿಸೋದಕ್ಕೋಸ್ಕರವಾಗಿ ನಿನ್ನ ಜೀವಿತದಲ್ಲಿ ದೇವರು ಇದನ್ನು ನೀಡಿದ್ದಾರೆ. ಇದರಿಂದ ನಿನ್ನನ್ನು ಬಿಡುಗಡೆ ಮಾಡಿ ಆಚೆ ತರುವಾಗ ನಿನ್ನ ಜೀವಿತವನ್ನು ಅನೇಕರನ್ನು ನಿನ್ನ ಸಾಕ್ಷ್ಯ ಮುಖಾಂತರವಾಗಿ ಆಶೀರ್ವಾದವಾಗಿ ಇಡುವುದಕ್ಕಾಗಿಯೇ ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ದೇವರನ್ನು ಪ್ರೀತಿ ಮಾಡುವ ನಿನ್ನ ಜೀವಿತದಲ್ಲಿ ಕಷ್ಟಗಳು ಅನೇಕದಾಗಿ ಬರಬಹುದು. ಅದರೆಲ್ಲದರಿಂದ ದೇವರು ನಿನ್ನನ್ನು ಬಿಡುಗಡೆ ಮಾಡುವವನಾಗಿದ್ದಾನೆ. ಆ ದೇವರನ್ನು ಗಟ್ಟಿಯಾಗಿ ಹಿಡಿಯೋಣ, ಆ ದೇವರನ್ನು ನಂಬೋಣ, ಆ ದೇವರಿಗೋಸ್ಕರವಾಗಿ ಜೀವಿಸೋಣ. ಆ ದೇವರು ನಿಮ್ಮನ್ನು ಆಶೀರ್ವದಿಸಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆ, ಈ ಸುಂದರ ಸಮಯಕ್ಕಾಗಿ ಸ್ತೋತ್ರ. ನೀವು ನಮ್ಮನ್ನು ಪ್ರೀತಿಸುತ್ತಿದ್ದೀರಿ ಎಂಬುದನ್ನು ನಾವು ನಂಬಿದ್ದೇವೆ, ಅದನ್ನು ನಾವು ತಿಳಿದಿದ್ದೇವೆ, ಅದನ್ನು ನಾವು ರುಚಿಸಿ ನೋಡಿ ಅನುಭವಿಸುತ್ತಾ ಮುಂದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಜೀವಿತದಲ್ಲಿ ಬರುವಂತಹ ಕಷ್ಟಗಳು, ಪ್ರಯಾಸಗಳು, ದುಃಖವು, ಇದನ್ನೆಲ್ಲವನ್ನು ನಾವು ಲೆಕ್ಕಿಸದೆ ನಿನ್ನಗೋಸ್ಕರವಾಗಿ ಜೀವಿಸಿ ಬದುಕಿ
ಈ ಲೋಕದಿಂದ ಪರಲೋಕಕ್ಕೆ ಬರೋದಕ್ಕೆ ಸಹಾಯ ಮಾಡಿ. ನಮ್ಮ ಕಷ್ಟಗಳಲ್ಲೂ, ನಮ್ಮ ಪ್ರಯಾಸದಲ್ಲೂ, ದುಃಖದಲ್ಲೂ, ಅವಮಾನಗಳಿಗೆ ಒಂದು ಪುನರುತ್ಥಾನವನ್ನು ಕೊಡಿ ಅಂತ ಎಂಬುದಾಗಿ ನಾವು ಕೇಳ್ತೀವಿ. ನಮ್ಮ ಜೀವಿತದಲ್ಲೂ ಆತ್ಮೀಕವಾಗಿ ನಾವು ಪುನರುತ್ಥಾನವನ್ನು ಹೊಂದಿಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡಿ. ಇದೆಲ್ಲವೂ ಮರಣಕ್ಕಾಗಿ ಅಲ್ಲ, ದೇವರ ನಾಮ ಮಹಿಮೆಗೋಸ್ಕರವಾಗಿ ಎಂಬುದನ್ನು ನಾವು ತಿಳಿದಿದ್ದೇವೆ. ಇವತ್ತು ಆ ಮಹಿಮೆ ನಮ್ಮ ಜೀವಿತದಲ್ಲಿ ಪ್ರತ್ಯಕ್ಷವಾಗಲಿ ಎಂಬುದಾಗಿ ಕೇಳಿ ಹೊಂದಿಕೊಳ್ತಾಗಿ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವಾದ ಮಾಡಲಿ.